ಫ್ರೆಂಡ್ಸ್, ಈ ಮಳೆಗಾಲದಲ್ಲಿ ತುಂಬ ನಮ್ಮ ಗಿಡಗಳನ್ನು ತಿನ್ನುವಂಥ ಒಂದು ಕೀಟ ಅಂದರೆ ಈ ಬಸವನ ಹುಳ. ಇದಕ್ಕೆ ಯಾವ ರೀತಿ ಮನೆಮದ್ದನ್ನು ಮಾಡ್ಬೋದು, ನಾವು ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವುದು ಇದರಲ್ಲಿ ಪರಿಣಾಮಕಾರಿಯಾದದ್ದು ಅಂತಲೂ ಹೇಳ್ತೀನಿ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ಮಾಡ್ಬೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಹಾಗೆ ಲೈಕ್ ಮಾಡಿ ಮತ್ತು ಕೆಲವೊಂದು ಗಾರ್ಡನ್ ಮಾಡೋರಿಗೆ ಇದನ್ನು ಶೇರ್ ಮಾಡಿ. ಇದು ನಮ್ಮ ಗಿಡವನ್ನೇ ಹಾಳು ಮಾಡುವಂಥ ಕೀಟ ಅಂತಲೇ ಹೇಳ್ಬೋದು. ಈಗಂತೂ ತುಂಬ ಮಳೆ ಕೂಡ ಬರ್ತಾ ಇದೆ, ನಮಗೆ ಹೊರಗಡೆ ಹೋಗೋಕ್ಕೂ ಕೂಡ ಕಷ್ಟ ಆಗುತ್ತೆ. ಆದರೂ ಕೂಡ ನಾವು ಇದನ್ನು ಕಂಟ್ರೋಲ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಈ ಡೇರೆ ಗಿಡಕ್ಕೆಲ್ಲ ತುಂಬ ಈ ಕೀಟಗಳ ಬಾಧೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಇವತ್ತು ಏನೇನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ, ಒಂದಷ್ಟು ತೋರಿಸ್ತೀನಿ. ನಿಮ್ಗೆ ಯಾವುದು ಅದರಲ್ಲಿ ಚೆನ್ನಾಗಿ ಇರುತ್ತೆ ಅದನ್ನು ಮಾಡ್ಬೋದು. ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ, ಆದರೂ ಕೂಡ ಒಬ್ಬರು ಕೇಳಿದರು, ಹಾಗಾಗಿ ಮಾಡ್ತಾಯಿದ್ದೀನಿ. ಇದು ಎಪ್ಸಮ್ ಸಾಲ್ಟ್. ಎಪ್ಸಮ್ ಸಾಲ್ಟ್ ನಮ್ಮ ಗಿಡಗಳಿಗೆ ಪೌಷ್ಟಿಕ ಆಹಾರ ಕೂಡ ಹೌದು. ಇದನ್ನು ನಾವು ಗಿಡಗಳಿಗೆ ಹಾಕ್ಬೋದು. ಹೇಗೆ ಅಂತ ಹೇಳ್ತೀನಿ. ಎಲ್ಲವನ್ನು ನಾವು ಕೀಟಬಾಧೆಯನ್ನು ತಪ್ಪಿಸ್ಬೇಕು ಅಂತ ಎಲ್ಲವನ್ನು ಡೈರೆಕ್ಟಾಗಿ ನಮ್ಮ ಗಿಡಗಳಿಗೆ ಹಾಕೋದ್ರಿಂದ ಗಿಡ ಸುಟ್ಟೋಗುತ್ತೆ. ಹಾಗಾಗಿ ಸರಿಯಾದ ಪ್ರಮಾಣದಲ್ಲೇ ಸರಿಯಾದ ವಿಧಾನದಲ್ಲೇ ನಾವು ಹಾಕಬೇಕಾಗತ್ತೆ. ಇದು ನಿಮಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ. ನಾವು ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೀಶೋದ ಲಿಂಕನ್ನು ಹಾಕ್ತೀನಿ, ಹಾಗೆ ಪ್ರಾಡಕ್ಟ್ ಲಿಂಕಲ್ಲಿ ಫ್ಲಿಪ್ಕಾರ್ಟ್ ಲಿಂಕನ್ನು ಹಾಕ್ತೀನಿ. ಯಾವುದಾದ್ರೂ ಗೊಬ್ಬರಗಳು, ಗ್ರೋ ಬ್ಯಾಗ್ ಯಾವುದಾದ್ರೂ ಬೇಕಾದರೆ ತರಿಸ್ಕೋಬೋದು. ನೋಡಿ, ನಾನು ಎಪ್ಸಮ್ ಸಾಲ್ಟನ್ನು ಗಿಡಗಳಿಗೆ ಗೊಬ್ಬರ ಆಗಿಯೂ ಕೂಡ ಇದು ಕೆಲಸ ಮಾಡೋದ್ರಿಂದ ಈ ರೀತಿ ಗಿಡದ ಸುತ್ತ ರೌಂಡಾಕಾರವಾಗಿ ಹಾಕಿ, ಆಗ ಆ ಉಪ್ಪಿನಂಶ ಇರುತ್ತಲ್ಲ ಇದಕ್ಕೆ ಅದು ಮೇಲ್ಗಡೆ ಹೋಗಲ್ಲ. ಕೆಲವೊಂದು ಗಿಡಗಳ ಮೇಲೆ ಹೋಗೋದನ್ನು ತಪ್ಪಿಸ್ಬೋದು. ಹಾಗಂತ ನೀವು ಎಪ್ಸಮ್ ಸಾಲ್ಟನ್ನು ತುಂಬ ಹಾಕೋದ್ರಿಂದ ಕೂಡ ಗಿಡಕ್ಕೆ ಇಫೆಕ್ಟ್ ಆಗುತ್ತೆ, ಹಾಳಾಗೋ ಸಾಧ್ಯತೆ ಇರುತ್ತೆ. ನೋಡಿ, ಇಲ್ಲಿದೆ. ಇದನ್ನು ನಾವು ಕೈಯಲ್ಲಿ ತೆಗೆದು ಹಾಕೋದ್ರಿಂದ ಗಿಡದಿಂದ ಸ್ವಲ್ಪ ಪರಿಣಾಮ ಜಾಸ್ತಿ ಇರುತ್ತೆ. ನೋಡ್ಬೋದು, ಅದರ ಮೇಲೆ ನಾನು ಎಪ್ಸಮ್ ಸಾಲ್ಟನ್ನು ಹಾಕ್ತೀನಿ, ಅದು ಸತ್ತು ಹೋಗಿಬಿಡತ್ತೆ. ನೋಡಿ, ಈ ರೀತಿ ನಾವು ಹಾಕಿದ ತಕ್ಷಣ ಅದು ಒಳಗಡೆ ಹೋಗಿಬಿಡತ್ತೆ, ನೋಡ್ಬೋದು. ಹಾಗೆ ಗಿಡ ಸುತ್ತ ಹಾಕೋದ್ರಿಂದ ಈ ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಅದು ಕರಗಿ ಹೋಗಿಬಿಡತ್ತೆ. ಹಾಗಾಗಿ ನಾವು ಇದನ್ನು ಮತ್ತೆ ಮತ್ತೆ ಮಾಡಬೇಕಾಗತ್ತೆ. ಇದು ಮತ್ತೆ ಮತ್ತೆ ನಾವು ಈ ಎಪ್ಸಮ್ ಸಾಲ್ಟನ್ನು ಹಾಕೋದ್ರಿಂದ ಮೆಗ್ನೀಷಿಯಮ್ ಗಿಡಕ್ಕೆ ಹೆಚ್ಚಾಗಿದ್ರೂ ಕೂಡ ಗಿಡ ಸತ್ತೋಗೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಇದನ್ನು ನೀವು ಮಾಡ್ಬೋದು, ಆದರೆ ಮಳೆ ಕಡಿಮೆ ಇದ್ದಾಗ ಮಾಡ್ಬೋದು. ಸ್ವಲ್ಪ ಒಳಗಡೆ ಇಟ್ಕೊಂಡಿರೋವಂಥ ಗಿಡಕ್ಕೆ ನೀವು ಇದನ್ನು ಮಾಡ್ಬೋದು. ಹಾಗೆ ಇದನ್ನು ಸ್ಪ್ರೇ ಕೂಡ ಮಾಡ್ಬೋದು. ನೀರಿಗೆ ಹಾಕಿ ಸ್ಪ್ರೇ ಕೂಡ ಮಾಡಿ ಆ ಬಸವನ ಹುಳ ಸತ್ತು ಹೋಗುತ್ತೆ. ಆ ರೀತಿ ಬಸವನ ಹುಳವನ್ನು ಸಾಯಿಸೋದು ಅಥವಾ ನೀವು ಅದನ್ನು ಎತ್ತಿ ಬೇರೆ ಕಡೆ ಹಾಕೋದು ತುಂಬ ಒಳ್ಳೆಯದು ಕಂಡಾಗ. ಹಾಗಾಗಿ ನಾವು ನಮ್ಮ ಗಿಡಗಳನ್ನು ನೋಡ್ತಾನೇ ಇರಬೇಕಾಗತ್ತೆ. ಇದು ಉಡ್ಯಾಶ್ ಕೂಡ ನಿಮಗೆ ಆನ್ಲೈನಲ್ಲೆಲ್ಲ ಸಿಗತ್ತೆ. ಉಡ್ಯಾಶು ತುಂಬ ಹಳೇದಾಗಿರುವಂಥ ಬೂದಿ ಆಗಿರಬೇಕು, ಕಟ್ಟಿಗೆಯಿಂದ ಮಾಡಿರುವ ಬೂದಿ. ತುಂಬ ಹಳೇದಾಗಿದ್ದರೆ ಮಾತ್ರ ಅದನ್ನು ನಾವು ಗಿಡಗಳಿಗೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಅದರಲ್ಲಿ ಉಪ್ಪಿನಂಶ ಜಾಸ್ತಿ ಇರೋದರಿಂದ ಗಿಡ ಸುಟ್ಟೋಗೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಾವು ಅದನ್ನು ಜಾಸ್ತಿ ಕೂಡ ನಾವು ಯೂಸ್ ಮಾಡಬಾರ್ದು. ನಾವು ಅದನ್ನು ಗಿಡಗಳಿಗೆ ಯೂಸ್ ಮಾಡಬೇಕಾದ್ರೆ ಹಳೆ ಬೂದಿ ಆಗಬೇಕು, ಮತ್ತು ನಾವು ಅದನ್ನು ಹೆಚ್ಚು ಯೂಸ್ ಮಾಡೋ ಹಾಗಿಲ್ಲ. ಇದರಲ್ಲಿ ಪೌಷ್ಟಿಕಾಂಶ ಕೂಡ ಹೌದು. ಇದು ನ್ಯಾಚುರಲ್ ಇನ್ಸೆಕ್ಟಿಸೈಡ್ ಆಗಿಯೂ ಕೆಲಸ ಮಾಡುತ್ತೆ. ಬೇರೆ ಕೀಟಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಬೂದಿ ಬಳಸೋದು ತುಂಬ ಒಳ್ಳೆಯದು. ನೀವು ಇದನ್ನು 15 ದಿವಸಕ್ಕೆ ಒಂದು ಸಾರಿ ನಮ್ಮ ಗಿಡಗಳಿಗೆ ಸ್ಪ್ರಿಂಕಲ್ ಮಾಡ್ಬೋದು. ಇಲ್ಲಾಂದರೆ ಅದನ್ನು ಕೆಳಗಡೆ ಮಣ್ಣಿಗೂ ಕೂಡ ಹಾಕ್ಬೋದು. ಆದರೂ ಕೂಡ ಈ ಮಳೆಗಾಲದಲ್ಲಿ ಇದನ್ನು ಮಾಡಿದರೂ ಕೂಡ ತೊಳೆದು ಹೋಗಿಬಿಡತ್ತೆ. ಆದರೂ ತೊಳೆದೋದ್ರೂ ಕೂಡ ಇದು ನಮ್ಮ ಗಿಡಗಳಿಗೆ ಪೌಷ್ಟಿಕ ಆಹಾರ ಆಗಿ ಕೆಲಸ ಮಾಡುತ್ತೆ. ಅದರ ಅಂಶ ಸ್ವಲ್ಪನಾದರೂ ಇರುತ್ತೆ. ಹಾಗಾಗಿ ಇದನ್ನು ಕೂಡ ಮಾಡ್ಬೋದು. ನೋಡಿ, ನಾನಿಲ್ಲಿ ಡೇರೆ ಗಿಡಕ್ಕೆಲ್ಲ ಅದನ್ನು ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಲೆಗಳ ಮೇಲೆ ಅದು ಅಂಟ್ಕೋಬೇಕು. ಸ್ವಲ್ಪ ಮಳೆ ಕಡಿಮೆ ಇದ್ದಾಗ ಮಾಡ್ಬೋದು. ಮಳೆ ಸ್ವಲ್ಪ, ಮತ್ತು ಇದು ಕೊಳೆ ರೋಗವನ್ನು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಈ ಬೂದಿಯನ್ನು ನಾವು ನಮ್ಮ ಗಿಡಗಳಿಗೆ ಹಾಕೋದ್ರಿಂದ ತುಂಬ ಕೀಟಗಳನ್ನು ಸಾಯಿಸುತ್ತೆ ಈ ಬೂದಿ. ಹಾಗಾಗಿ ಇದು ಬಸವನ ಹುಳ ಒಂದೇ ಅಲ್ಲ, ಉಳಿದ ಕೀಟಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಈ ಸಣ್ಣ ಸಣ್ಣ ಹುಳಗಳು ಮತ್ತು ಈ ಕಂಬಳಿ ಹುಳದ ಥರದ ಹುಳುಗಳನ್ನು ಕೂಡ ಈ ಬೂದಿ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಇದೊಂದು ಒಳ್ಳೆಯ ಪೆಸ್ಟಿಸೈಡ್ ಅಂತಲೇ ಹೇಳ್ಬೋದು. ಹಾಗೆ ಇದು ಫರ್ಟಿಲೈಸರ್ ಕೂಡ ಹೌದು. ಇದನ್ನು ಹಾಕೋದ್ರಿಂದ ನಮ್ಮ ಎಲೆ ಮುರುಟು ರೋಗ ಎಲ್ಲ ಕಡಿಮೆ ಆಗುತ್ತೆ. ಮತ್ತು ಇದರಲ್ಲಿ ಕ್ಯಾಲ್ಶಿಯಂ
ಪೊಟ್ಯಾಷಿಯಮ್ ಎಲ್ಲ ಇರೋದ್ರಿಂದ ನಮ್ಮ ಗಿಡಗಳಿಗೆ ಆಹಾರವನ್ನು ಕೂಡ ಇದು ಕೊಡುತ್ತೆ. ಹಾಗಾಗಿ ನೋಡಿ, ನಾವು ಗಿಡದ ಬುಡದಲ್ಲಿ ನೋಡಿ ಈ ರೀತಿ ಒಂದು 2 ಸ್ಪೂನ್ ಆಗುವಷ್ಟು ನಮ್ಮ ಗಿಡದ ಸೈಜು ನೋಡಿಕೊಂಡು ಇದನ್ನು ನಾವು ನಮ್ಮ ಗಿಡಗಳಿಗೆ ಕೆಳಗಡೆ ಕೂಡ ಸುತ್ತ ಹಾಕೋದ್ರಿಂದ ಆಗಾಗ 15 ದಿವಸಕ್ಕೆ ಒಂದು ಸಾರಿ ಹಾಕಿದರೆ ಸಾಕು, ತುಂಬ ಮತ್ತೆ ಮತ್ತೆ ಹಾಕೋ ಅವಶ್ಯಕತೆ ಇರಲ್ಲ. ಈ ರೀತಿ ಸ್ಪ್ರಿಂಕಲ್ ಮಾಡಿದರೆ ಅದರ ಅಂಶ ಅಲ್ಲಿ ಇರುತ್ತೆ, ಆ ಬಸವನ ಹುಳ ಮೇಲ್ಗಡೆ ಬರಲ್ಲ. ಮತ್ತು ಮತ್ತೊಂದು ನಾನು ಇಲ್ಲಿ ಮಾಡಿ ತೋರಿಸಿಲ್ಲ, ಮರಳನ್ನು ನಾವು ಆ ಗಿಡದ ಒಂದು ಲೇಯರ್ ಮಲ್ಚಿಂಗ್ ಥರ ಮಾಡಿ ಇಡೋದ್ರಿಂದ ಈ ಗಿಡಕ್ಕೆ ಬಸವನ ಹುಳ ಹೋಗೋದನ್ನು ತಪ್ಪಿಸ್ಬೋದು. ನೋಡ್ಬೋದು, ಬೇರೆ ಗಿಡ ಮೊಗ್ಗು ಬಿಡ್ತಾ ಇದೆ. ಇವಕ್ಕೆಲ್ಲದಕ್ಕೂ ನಾನು ಇದನ್ನೇ ಸ್ಪ್ರಿಂಕಲ್ ಮಾಡ್ತೀನಿ. ಹಾಗೆ ದಾಸವಾಳ ಗಿಡಕ್ಕೆ ಈ ಸಣ್ಣ ಸಣ್ಣ ಕೀಟಗಳು ಬರುತ್ತಲ್ಲ, ಅದಕ್ಕೂ ಕೂಡ ನಾವು ಈ ಬೂದಿಯನ್ನು ಸ್ಪ್ರಿಂಕಲ್ ಮಾಡೋದ್ರಿಂದ ಕಂಟ್ರೋಲ್ ಆಗತ್ತೆ. ನೋಡ್ಬೋದು ಈ ರೀತಿ. ಮತ್ತು ಕೆಲವೊಂದು ಪೌಷ್ಟಿಕಾಹಾರ ಇರೋದರಿಂದ ಈ ಬೂದಿ ನಮ್ಮ ಗಿಡಗಳಿಗೆ ಒಂದು ಒಳ್ಳೆಯ ಪೆಸ್ಟಿಸೈಡ್ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು. ಅದನ್ನು ಎಲ್ಲ ಗಿಡಗಳಿಗೂ ಹಾಕ್ಬೋದು. ನೋಡಿ, ಈ ದಾಸವಾಳ ಗಿಡದಲ್ಲಿ ಸಣ್ಣ ಸಣ್ಣ ಕೀಟ ಬರುತ್ತಲ್ಲ, ಅದಕ್ಕೂ ಕೂಡ ಸ್ಪ್ರಿಂಕಲ್ ಮಾಡ್ಬೋದು. ಹಾಗೆ ನೀವು ಯಾವ ರೀತಿ ಈ ಬಸವನ ಹುಳವನ್ನು ಕಂಟ್ರೋಲ್ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಯಾಕಂದರೆ ಗಿಡಗಳನ್ನು ಮಾಡೋರಿಗೆ ಕೆಲವೊಂದು ಟಿಪ್ಸ್ಗಳು ಗೊತ್ತಿರುತ್ತೆ. ಆ ಟಿಪ್ಸ್ ನಿಮ್ಗೆ ಯಾವುದಾದ್ರೂ ಗೊತ್ತಿದ್ದರೆ ನನಗೂ ಕೂಡ ಶೇರ್ ಮಾಡಿ, ನಾನು ಕೂಡ ಅದನ್ನು ಮಾಡಿ ನೋಡ್ತೀನಿ. ಹಾಗೆ ನೋಡಿ, ಈ ಬೂದಿಯನ್ನು ಬಸವನ ಹುಳ ಇರೋವಂಥ ಜಾಗಕ್ಕೆ ಈ ರೀತಿ ಹಾಕೋದ್ರಿಂದ ಅದು ಅಲ್ಲೇ ಸತ್ತು ಹೋಗ್ಬಿಡತ್ತೆ. ನೋಡಿ, ಈ ರೀತಿ ಕೂಡ ನಾವು ಬಸವನ ಹುಳವನ್ನು ಕಂಟ್ರೋಲ್ ಮಾಡ್ಬೋದು. ಹಾಗೆ ಮತ್ತೊಂದು ವಿಧಾನ ಅಂದರೆ ಉಪ್ಪು ಹಾಗಂತ ನಮ್ಮ ಗಿಡಗಳಿಗೆ ಇದನ್ನು ಹಾಕಲ್ಲ. ಯಾಕಂದರೆ ಇದರಲ್ಲಿ ಉಪ್ಪಿನಂಶ ಇರೋದರಿಂದ ನಮ್ಮ ಗಿಡಗಳಿಗೆ ಹಾನಿ ಅಂತನ್ನ ಮಾಡುತ್ತೆ. ಹಾಗಾಗಿ ನಾವು ಈ ಉಪ್ಪನ್ನು ನಮ್ಮ ಗಿಡಗಳಿಗಾಗಲಿ ಮತ್ತು ಗಿಡಗಳ ಇರುವಂಥ ಬಸವನ ಹುಳ ಗಿಡದಲ್ಲಿದ್ದರೆ ಅದಕ್ಕೂ ಕೂಡ ನಾವು ಇದನ್ನು ಹಾಕೋ ಹಾಗಿಲ್ಲ. ಉಪ್ಪು ಆ ಬಸವನ ಹುಳವನ್ನು ಸಾಯಿಸುತ್ತೆ. ಹಾಗಂತ ನಾವು ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡೋದ್ರಿಂದ ನಮ್ಮ ಗಿಡ ಹಾಳಾಗತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಹಾಗಾಗಿ ನಾನಿಲ್ಲಿ ನೋಡಿ, ಒಂದು ಬೌಲಿಗೆ ಉಪ್ಪನ್ನು ಹಾಕ್ಕೊಂಡು ಅದನ್ನು ನೀರನ್ನು ಹಾಕಿಟ್ಕೋತೀನಿ. ಹಾಗೆ ಬಸವನ ಹುಳ ಕಂಡಾಗ ಎಲ್ಲಿ ಕಂಡ್ರೂ ನಾನು ಅದಕ್ಕೆ ತಗೊಂಡೋಗಿ ಹಾಕ್ತೀನಿ. ಆಗ ಅಲ್ಲಿ ಆ ಬಸವನ ಹುಳ ಸತ್ತೋಗ್ಬಿಡತ್ತೆ. ನೋಡ್ಬೋದು ಈ ರೀತಿ. ಇದು ಹ್ಯಾಂಡ್ ಪಿಕ್ ಅಂದರೆ ನಾವು ಕೈಯಿಂದ ತೆಗೆದು ಸಾಯಿಸುವಂಥ ಮೆಥೆಡ್ಡು. ಇದರಲ್ಲಿ ಎಲ್ಲ ಮೆಥಡ್ಗಿಂತ ಇದು ಬೆಸ್ಟ್ ಮೆಥಡ್ ಅಂತಲೇ ಹೇಳ್ಬೋದು. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಇದು ತುಂಬಾ ಒಳ್ಳೆಯ ಮೆಥೆಡು. ನೋಡ್ಬೋದು, ಇದರಲ್ಲೆಲ್ಲ ಇರೋಂಥದ್ದನ್ನೆಲ್ಲ ನಾನು ಈ ಮೇಲೆಲ್ಲ ಬಂದಿರುತ್ತೆ. ಆಗ ನಾವು ದಿನಕ್ಕೆ ಒಂದು ಸಾರಿ ನೋಡಿದರೆ ನಮಗೆ ಆ ಬಸವನ ಹುಳು ಕಾಣಿಸುತ್ತೆ. ನಾವು ಅದನ್ನು ಎತ್ತಿ ಆ ನೀರಿಗೆ ಹಾಕಿದರೆ ಆಯಿತು, ಅದು ಸತ್ತು ಹೋಗ್ಬಿಡತ್ತೆ. ಆ ರೀತಿ ಮಾಡೋದ್ರಿಂದ ನಾವು ಬಸವನ ಹುಳವನ್ನು ಕಂಟ್ರೋಲ್ ಮಾಡ್ಬೋದು. ಹಾಗೆ ಇನ್ನೂ ತುಂಬ ವಿಧಾನದಲ್ಲಿ ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು. ಆದರೆ ಇದೇ ಒಳ್ಳೆ ಮೆಥಡ್ ಅಂತ ನನಗನ್ಸುತ್ತೆ. ನಿಮಗೆ ಯಾವುದು ಸರಿ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಇನ್ನೂ ಏನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದ. ಇನ್ನು ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿದರೆ ಆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.